ಈ ಒಂದು ದೇವಸ್ಥಾನದಲ್ಲಿ ಒಂದು ಮೊಸಳೆ ಈ ದೇವಸ್ಥಾನದಲ್ಲಿರುವಂತಹ ಒಂದು ಗುಪ್ತ ಗುಹೆಯನ್ನ ಕಾಯ್ತಾ ಇದ್ದು, ಆ ಗುಪ್ತ ಗುಹೆ ಈ ದೇವಸ್ಥಾನದಿಂದ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಕನೆಕ್ಟ್ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಒಂದು ಮೊಸಳೆ ಆದ್ಮೇಲೆ ಮತ್ತೊಂದು ಮೊಸಳೆ, ಇನ್ನೊಂದು ಮೊಸಳೆ ಆದ್ಮೇಲೆ ಮತ್ತೊಂದು ಮೊಸಳೆ ಬರ್ತಾನೆ ಇರುತ್ತಂತೆ. ಹಾಗೆ ಇಲ್ಲಿ ತುಂಬಾ ವಿಶೇಷ ಅಂತಂದ್ರೆ ಇಡೀ ದೇವಸ್ಥಾನವೇ ನೀರಿನಿಂದ ಆವೃತಗೊಂಡಿದೆ. ಹಾಗೆ ಇದು ಅಲ್ಲಿಯ ಒಂದು ಅನಂತ ಪದ್ಮನಾಭ ದೇವಸ್ಥಾನದ ಮೂಲ ಸ್ಥಾನ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತೆ ಚಾನಲ್. ನಾವಿವತ್ತು ಬಂದಿರುವಂತದ್ದು ಅನಂತ ಪದ್ಮನಾಭ ದೇವಸ್ಥಾನದ ಮೂಲ ಸ್ಥಾನವಾಗಿರುವಂತಹ ಕುಂಬಳೆಯಲ್ಲಿರುವಂತಹ ಅನಂತ ಪದ್ಮನಾಭ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೆ ದೇವಸ್ಥಾನದ ಒಳಗಡೆ ಹಾಗೆ ಇಡೀ ಪಾರಾಂಗಣವನ್ನ ದರ್ಶನ ಮಾಡೋಣ ಬನ್ನಿ. ಇನ್ನು ವಿಶೇಷ ಅಂತಂದ್ರೆ ಈ ದೇವಸ್ಥಾನದ ಸ್ಥಳ ಪುರಾಣ. ಇಲ್ಲಿ ತಿರುವಮಂಗಲ ಅಂತ ಹೇಳಿ ಒಂದು ಋಷಿ ಇದ್ರಂತೆ. ಆ ಋಷಿ ವಿಷ್ಣುವಿನ ಭಕ್ತನಾಗಿದ್ರಂತೆ. ಅವರು ಕಾಲಕ್ರಮೇಣ ತುಂಬಾ ಪ್ರೀತಿಯಿಂದ ವಿಷ್ಣುವನ್ನ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಅವರ ಭಕ್ತಿಗೆ ಒಲಿದು ಕೃಷ್ಣ ಏನ್ ಮಾಡ್ತಾರೆ, ಬಾಲ ರೂಪದಲ್ಲಿ ಬಂದು ಅವ್ರ ಎದುರುಗಡೆ ಓಡಾಡ್ತಾ ಇರ್ತಾರಂತೆ. ಹಾಗೆ ಒಂದು ದಿನ ಹೀಗೆ ಓಡಾಡ್ಬೇಕಾದ್ರೆ ಅವರು ಋಷಿಗಳೇನ್ ಮಾಡ್ತಾರೆ, ಕೃಷ್ಣನ ಹತ್ರ ಕೇಳ್ತಾರಂತ. ಅಂದ್ರೆ ಬಾಲಕೃಷ್ಣ ಅಂತ ಅವರಿಗೆ ಗೊತ್ತಿರುವುದಿಲ್ಲ, ಎಲ್ಲಿಂದ ಬಂದಿರೋದಂತ. ಆಗ ಬಾಲಕ ಹೇಳ್ತಾನಂತ, ನಾನೊಬ್ಬ ಅನಾಥ ಅಂತ ಹೇಳಿ. ಋಷಿ ಏನ್ ಹೇಳ್ತಾರಂತಂದ್ರೆ, ನೀನ್ ಹೇಗೋ ಅನಾಥ ಇದೆಯಾ, ನನ್ ಜೊತೆನೆ ಇಲ್ಲಿ ಪೂಜಾ ಕೈಂಕರ್ಯವನ್ನ ಮಾಡ್ಕೊಂಡು ಇರು ಅಂತ ಹೇಳ್ತಾರಂತೆ. ಆದ್ರೆ ಆ ಬಾಲಕ ಅದಕ್ಕೊಂದು ಷರತ್ತನ್ನ ಇಡ್ತಾರೆ, ಯಾವಾಗ ನನಗೆ ಇಲ್ಲಿ ಅವಮಾನ ಆಗ್ತದೆ, ಬೇಜಾರಾಗ್ತದೆ, ಆವಾಗ ನಾನು ಈ ಸ್ಥಳವನ್ನ ಬಿಟ್ಟು ಹೋಗ್ತಾನೆ ಹೇಳಿ ಹೇಳ್ತಾರಂತೆ. ಹಾಗೆ ಆ ಬಾಲಕ ಏನಂತಂದ್ರೆ ತುಂಬಾ ತುಂಟನಾಗಿರ್ತಾನೆ. ಏನಕ್ಕಂತಂದ್ರೆ ಅವ್ನು ಕೃಷ್ಣ ಅಲ್ವಾ, ಕೃಷ್ಣ ಅಂದ್ರೆ ತುಂಬಾ ತುಂಟನಾಗಿರ್ತಾನೆ. ಅವನೊಂದ್ಸರಿ ಋಷಿಗಳು ಪೂಜೆ ಮಾಡ್ಬೇಕಾದ್ರೆ ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ಹಾಳು ಮಾಡುವಂಥದ್ದು, ಅಂದ್ರೆ ಅದ್ರ ಜೊತೆ ಆಟ ಆಡುವಂಥದ್ದನ್ನೆಲ್ಲ ಮಾಡ್ತಾ ಇದ್ರಂತೆ. ಆಗ ಋಷಿಗೆ ತುಂಬಾ ಸಿಟ್ಟು ಬಂದು ತುಂಬಾ ಕೋಪ ಮಾಡ್ಕೋತಾರೆ. ಆದ್ರೆ ಒಂದು ಷರ್ತನ್ನ ಹಾಕಿರ್ತಾರಲ್ವಾ ಆ ಬಾಲಕ, ಯಾವಾಗ ನಂಗೆ ತುಂಬಾ ಕೋಪ ಬರ್ತದೆ ಆ ಟೈಮಲ್ಲಿ ನಾನು ಈ ಪ್ಲೇಸ್ ಅನ್ನ ಬಿಟ್ಟು ಹೋಗ್ತೇನೆ ಹೇಳಿ. ಆವಾಗ್ಲೇನೆ ಅಲ್ಲಿ ಕಾಣಿಸ್ತಿರುವಂತಹ ಗುಹೆ ಇದೆಯಲ್ವಾ, ಆ ಗುಹೆ ಒಳಗಡೆ ಬಾಲಕ ಅದೃಶ್ಯನಾಗ್ತಾನೆ. ಆವಾಗ ಋಷಿಗೆ ಏನಾಗ್ತದೆ ಗೊತ್ತಾಗ್ತದೆ, ಇದು ಸಾಮಾನ್ಯವಾದಂತಹ ಬಾಲಕ ಅಲ್ಲ, ಇವರು ದೈವ ಚಿಂತನೆ ಆಗಿರ್ಬೇಕು ಅಂತ ಹೇಳಿ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡು ಆ ಗುಹೆ ಒಳಗಡೆ ಅವ್ರು ಏನ್ ಮಾಡ್ತಾರೆ, ಆ ಬಾಲಕನನ್ನ ಹುಡ್ಕೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ನೀವು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಾಗ ಲೆಫ್ಟ್ ಸೈಡ್ ಅಲ್ಲಿ ಆ ಗುಹೆಯನ್ನ ಕಾಣ್ಬೋದು. ಇದೇ ಗುಹೆ ಏನಿದೆ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಕನೆಕ್ಟ್ ಆಗುವಂತದ್ದು. ಹಾಗೆ ಋಷಿಗಳು ಏನ್ ಮಾಡ್ತಾರೆ, ಆ ಬಾಲಕನನ್ನ ಹುಡ್ಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ. ಅದು ಗುಹೆ ಒಳಗಡೆ ಹೋಗ್ತಾ ಹೋಗ್ತಾ ಅನಂತನ ಕಾಡು ಅಂತ ಹೇಳಿ ಅದ್ರ ಒಳಗಡೆ ಒಂದು ದೊಡ್ಡ ಕಾಡು ಇರ್ತದೆ. ಈ ಒಂದು ಮರದ ಪೊಟರೆ ಒಳಗಡೆ ಆ ಒಂದು ಬಾಲಕ ಹೋಗಿರೋದನ್ನ ಋಷಿಗಳು ನೋಡ್ತಾರೆ. ಹಾಗೆ ಆ ಬಾಲಕನನ್ನ ಹುಡುಕ್ಬೇಕಾದ್ರೆ ಹೀಗೆ ಕೈ ಹಾಕಿದಾಗ ಅಲ್ಲಿ ಒಂದು ವಿಗ್ರಹ ಸಿಗ್ತದೆ. ಆ ವಿಗ್ರಹ ಹೇಗೆ ಇರ್ತದೆ ಅಂತಂದ್ರೆ, ಶೇಷಶಯನನ ಮೇಲೆ ವಿಷ್ಣು ಮಲಗಿರುವಂತಹ ಒಂದು ವಿಗ್ರಹ ಸಿಗ್ತದೆ. ಆ ವಿಗ್ರಹವನ್ನ ತಿರುವನಂತಪುರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ತದನಂತರ ಈ ಒಂದು ಸ್ಥಾನವನ್ನ ಅನಂತ ಪದ್ಮನಾಭ ದೇವಸ್ಥಾನದ ಮೂಲ ಸ್ಥಾನ ಎಂದು ಕರೆಯಲಾಗುತ್ತೆ. ಹಾಗೆ ಈ ಒಂದು ಗುಹೆಯನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವೇ ಇಲ್ಲಿ ಮೊಸಳೆ ಪ್ರತ್ಯಕ್ಷ ಆಗ್ತದೆ. ಆ ಮೊಸಳೆಯನ್ನ ಅಂದಿನ ಕಾಲದಲ್ಲಿ ಒಬ್ರು ಬ್ರಿಟಿಷ್ ಏನ್ ಮಾಡ್ತಾರೆ, ಗುಂಡು ಹಿಡಿದು ಸಾಯಿಸ್ತಾರೆ. ಸಾಯಿಸಿದ ಸ್ವಲ್ಪನೇ ದಿನದಲ್ಲಿ ಆ ವ್ಯಕ್ತಿಗೆ ಒಂದು ಹಾವನ್ನ ಕಚ್ಚಿ ಅವರು ಸಹ ಸತ್ತು ಹೋಗ್ತಾರೆ. ತದನಂತರ ಇಲ್ಲಿ ಏನ್ ಪ್ರತೀತಿ ಆಗ್ತದೆ ಅಂತಂದ್ರೆ, ಈ ಗುಹೆಯನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವೇ ಇಲ್ಲಿ ಮೊಸಳೆ ಇರುವಂತದ್ದು. ಅದು ಸಸ್ಯಾಹಾರಿ ಮೊಸಳೆ ಆಗಿರ್ತದೆ. ಹಾಗೆ ಅದು ಸತ್ತ ನಂತರ ಇನ್ನೊಂದು ಮೊಸಳೆ ಪ್ರತ್ಯಕ್ಷ ಆಗ್ತದೆ. ಅದಕ್ಕೆ ಬಬಿಯಾ ಅಂತ ಹೆಸರು ಕೂಡ ಇಡ್ತಾರೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಆದ್ಮೇಲೆ ಆ ಬಬಿಯನ್ನ ಕರೆಯಲಾಗ್ತದೆ. ಕರೆದ ನಂತರ ಅನ್ನ ಮತ್ತೆ ಬೆಲ್ಲವನ್ನ ಅದಕ್ಕೆ ಇಲ್ಲಿ ಪ್ರಸಾದ ಅಂತಂದ್ರೆ ನೈವೇದ್ಯ ರೂಪದಲ್ಲಿ ಕೊಡ್ಲಾಗ್ತದಂತೆ. ಇದು ಪ್ರತಿದಿನ ನಡೆಯುವಂಥದ್ದೇ. ಹಾಗೆ ಎಷ್ಟೋ ಜನ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಬಬಿಯನ್ನ ದರ್ಶನ ಕೂಡ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಬಬ್ಬಿಯ ಇಲ್ಲಿ ಒಳಗಡೆ ಹೋಗಿ ಕಲ್ಲಿನ ಅಂಚಿನಲ್ಲಿ ಇರ್ತಾರೆ. ಹಾಗೆ ಅದೃಷ್ಟ ಇರುವ ಭಕ್ತಾದಿಗಳಿಗೆ ಅದನ್ನ ನೋಡ್ಲಿಕ್ಕೆ ಕೂಡ ಸಿಗ್ತದೆ. ಮೊದ್ಲು ಇದ್ದಂತಹ ಮೊಸಳೆಯನ್ನ ಮೈತ್ರವಾರುಣಿ ಅಂತ ಹೆಸರಿಂದ ಕರಿತಾ ಇದ್ರು. ಎರಡನೇ ಮೊಸಳೆಯನ್ನ ಬಬಿಯಾ ಅಂತ ಕೂಡ ಕರೀತಾರೆ. ಈಗ ಬಂದಿರುವಂತದ್ದು ಮೂರನೇದು. ಇದಕ್ಕೆ ಸದ್ಯದಲ್ಲಿ ಯಾವ್ದು ಹೆಸರನ್ನ ಇರ್ಲಿಲ್ಲ, ಇದಕ್ಕೆ ಬಬಿಯಾ ಅಂತಾನೆ ಕೂಡ ಎಲ್ಲರೂ ಕರಿತಾ ಇದ್ದಾರೆ. ಹಾಗೆ ಅನೇಕ ದೇವಾಲಯಗಳಲ್ಲಿ ನೀವು ನೋಡಿರೋ ಪ್ರಕಾರ ಒಂದು ವಿಗ್ರಹವನ್ನ ಲೋಹದಿಂದ ಹಾಗೆ ಪ್ಯೂರ್ ಮಣ್ಣಿಂದ ಮಾಡಿರ್ತಾರೆ, ಇನ್ನಿತರ ವಸ್ತುಗಳಿಂದ ಮಾಡಿರ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿರುವಂತಹ ಅನಂತ ಪದ್ಮನಾಭನ ಒಂದು ಮೂರ್ತಿಯನ್ನ ಆಯುರ್ವೇದ ಗಿಡಮೂಲಿಕೆಯಿಂದ ಮಾಡಿದ್ದಾರೆ. ಇದಕ್ಕೆ ಕರುಡು ಶಿಖರ ವಿಗ್ರಹ ಅಂತ ಕೂಡ ಕರೀತಾರೆ. ಇಲ್ಲಿದು ಒಂದು ವಿಶೇಷತೆ ಏನಂತಂದ್ರೆ, ಅನಂತ ಪದ್ಮನಾಭ ಎಲ್ಲ ಕಡೆ ಮಲಗಿ ಇರ್ತಾರೆ ಶೇಷಶಯನದ ಮೇಲೆ. ಆದ್ರೆ ಇಲ್ಲಿ 5 ಹೆಡೆಯ ನಾಗನ ಮೇಲೆ ಒಂದು ಕಾಲನ್ನ ಮೇಲ್ ಹಾಕಿ ಇನ್ನೊಂದು ಕಾಲು ಕೆಳಗಡೆ ಬಿಟ್ಟು ಕೂತಿರುವಂತಹ ಭಂಗಿಯಲ್ಲಿ ಇರ್ತಾನೆ. ಹಾಗೆ ತುಂಬಾ ಕತ್ಲಲ್ಲಿ ಕಾಣಿಸುವಂತಹ ಒಂದು ದೇವರಾಗಿರ್ತಾರೆ. ತುಪ್ಪದ ದೀಪದ ಬೆಳಕಿನಲ್ಲಿ ಮಾತ್ರ ಈ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತೆ.
ಇಲ್ಲಿ ನೋಡ್ತಿರುವಂತಹ ಕೆರೆ ಇದೆಯಲ್ಲ, ಇಲ್ಲಿ ಮೊದಲು ಬಬಿಯ ಬಂದು ರೆಸ್ಟ್, ಬಬಿಯ ಅಂತಂದ್ರೆ ಮೊಸಳೆ ಇದೆಯಲ್ಲ, ಅದು ಬಂದು ರೆಸ್ಟ್ ಮಾಡಿ ಮತ್ತೆ ಹೀಗೆ ಇದ್ರ ಮುಖಾಂತರನೇ ಹೋಗ್ತಾ ಇತ್ತಂತೆ. ಹಾಗೆ ಮುಂಚೆ ಇದಿಷ್ಟು ಪ್ಲೇಸ್ ಜಾಸ್ತಿ ನೀರಿನಿಂದ ಆವೃತವಾಗಿತ್ತು, ಕಾಲಕ್ರಮೇಣ ಅದು ಕಮ್ಮಿ ಆಗ್ತಾ ಬಂತು. ಇಲ್ಲಿ ನೋಡ್ತಿದ್ದೀವಲ್ಲ, ಇದೇ ಕೆರೆಯಲ್ಲಿ ತಗೊಳ್ತಿತ್ತಂತೆ. ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿ ನೀವು ದೇವಸ್ಥಾನದ ಹೊರಗಡೆ ಏನು ಒಂದು ಸುತ್ತ ಹಾಕಿದ್ರೆ ಇಡೀ ದೇವಸ್ಥಾನವನ್ನ ಕಾಣ್ಬೋದು. ಹಾಗೆ ದೇವಸ್ಥಾನದ ಒಳಗಡೆ ದೇವರ ಮೂರ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಡಿಯೋಗ್ರಾಫಿ ನಿಮಗೆ ಅಲೋ ಇರೋದಿಲ್ಲ. ಅದಕ್ಕೋಸ್ಕರ ದೇವಸ್ಥಾನದ ಹೊರಗಡೆ ಆದಷ್ಟು ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ, ಅದು ದೇವಸ್ಥಾನದ ರೈಟ್ ಸೈಡ್ ಅಲ್ಲಿ ಇರುತ್ತೆ. ನೀವು ಅಲ್ಲಿ ಹೋದಾಗ ಅನ್ನಪ್ರಸಾದ ಕೂಡ ಮಾಡ್ಕೋಬಹುದು. ಹಾಗೆ ವಾರ್ಷಿಕ ಹಬ್ಬಗಳಾಗಿರ್ಬೋದು, ಇನ್ನಿತರ ಇಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇರುತ್ತೆ. ಈ ಒಂದು ದೇವಸ್ಥಾನವು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಕುಂಬ್ಳೆ ಎಂಬ ಸೀಮೆಯಲ್ಲಿರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಒಂದು 5 ಕಿಲೋಮೀಟರ್ ನೀವು ಮುಂದೆ ಹೋದ್ರೆ ಮಧೂರ್ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ, ಅಲ್ಲಿ ಹೋಗಿ ಕೂಡ ದರ್ಶನವನ್ನ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಇಲ್ಲಿಂದ ದೇವಸ್ಥಾನ ನಿಮ್ಗೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಕೂಡ ಸಿಗ್ತದೆ, ಅದು ಕೂಡ 5 ಕಿಲೋಮೀಟರ್ ಆಗ್ತದೆ. ಈ 2 ದೇವಸ್ಥಾನ ಅಂದ್ರೆ ಈ ಪ್ರದೇಶಕ್ಕೆ ಬಂದಾಗ ಈ 3 ದೇವಸ್ಥಾನವನ್ನ ದರ್ಶನ ಮಾಡಿ ಹೋಗ್ಬಹುದು. ಇನ್ನು ಈ ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಅತಿಥಿ ಗೃಹದ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ನೀವು ಆಫೀಸಲ್ಲಿ ಹಣವನ್ನು ಪೇ ಮಾಡಿ ಇಲ್ಲಿ ಅತಿಥಿ ಗೃಹವನ್ನು ಕೂಡ ಬುಕ್ ಮಾಡ್ಕೋಬಹುದು. ಅದು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ನಿಮಗೆ ಅದರ ಇನ್ಫಾರ್ಮೇಶನ್ ಇಲ್ಲಿ ಕಾಣಿಸ್ತಿರ್ಬೋದು. ಫೋನ್ ನಂಬರ್ನ ಕೂಡ ನೀವು ನೋಟ್ ಮಾಡ್ಕೋಬಹುದು. ಹಾಗೆ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದ ಹಾಗೆಯೇ ಲೆಫ್ಟ್ ಸೈಡಲ್ಲಿ ನಿಮಗೆ ಸೇವಾ ಕೌಂಟರ್ ಕೂಡ ಸಿಗುತ್ತೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟಿ ಈ ದೇವಸ್ಥಾನಕ್ಕೆ ಬರಬೇಕಾಗತ್ತೆ. ಹಾಗೆ ದೇವಸ್ಥಾನದಲ್ಲಿ ಸೂತಕ ಅಮೆ ಇರುವವರಿಗೆ ಯಾವುದೇ ಪ್ರವೇಶ ಕೂಡ ಇರಲ್ಲ. ಹಾಗೆ ಇಲ್ಲಿ ದೇವಸ್ಥಾನದ ಸೇವಾ ವಿವರಗಳನ್ನು ನೀವು ಕಾಣಬಹುದು. ದೇವಸ್ಥಾನದ ಒಳಗಡೆ ದರ್ಶನವನ್ನ ಮಾಡಿ ಹೊರಗಡೆ ಬಂದ್ರೆ ತೀರ್ಥ ಪ್ರಸಾದವನ್ನ ಕೊಡಲಾಗತ್ತೆ. ಅಲ್ಲಿಯ ತೀರ್ಥ ಪ್ರಸಾದವನ್ನ ಪಡೆದುಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ದೇವಸ್ಥಾನಕ್ಕೆ ಊರಿನವರಲ್ಲದೆ ಪರ ಊರಿನವರಲ್ಲದೆ ಸಾಕಷ್ಟು ಸಂಖ್ಯೆಯಿಂದ ಇಲ್ಲಿ ಜನ ಬರ್ತಾರೆ. ಹಾಗೆ ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ವನಶಾಸ್ತಾರ ಎಂಬ ವನ ಕೂಡ ಇದೆ. ಹಾಗೆ ಅಲ್ಲಿ ದೇವರ ಗುಡಿ ಕೂಡ ಇದೆ, ಅದನ್ನ ಕೂಡ ನೀವು ದರ್ಶನ ಮಾಡ್ಕೋಬಹುದು. ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ತುಂಬಾ ಕಮ್ಮಿ ಇರೋದ್ರಿಂದ ತಮ್ಮ ಸ್ವಂತ ವೆಹಿಕಲ್ ಅಲ್ಲಿ ಬಂದ್ರೆ ಆದಷ್ಟು ಬೇಗ ದೇವಸ್ಥಾನವನ್ನ ರೀಚ್ ಕೂಡ ಆಗ್ಬಹುದು. ಹಾಗೆ ಹತ್ರದಲ್ಲಿರುವಂತಹ ದೇವಸ್ಥಾನಗಳನ್ನ ಕೂಡ ನೋಡ್ಕೋಬಹುದು. ಹಾಗೆ ಈ ದೇವಸ್ಥಾನಕ್ಕೆ ಸಮೀಪವಾಗಿರುವಂತಹ ಹಾಗೆ ಇಲ್ಲಿಯ ಮ್ಯಾಪ್ ಅನ್ನು ಕೂಡ ನಾನು ನಿಮ್ಗೆ ಹಾಕ್ತಾ ಇದ್ದೇನೆ. ಇನ್ನು ದೇವಸ್ಥಾನದ ಹೊರಗಡೆ ಬಂದ್ರೆ ಸೇವಾ ಪೂಜೆಗಳಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನ ನೀವು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೋಬಹುದು. ಎರಡನೇದಾಗಿ ಬಂದಂತಹ ಮೊಸಳೆ ಬಬಿಯ ಈಗ ಒಂದು 2 ವರ್ಷದ ಹಿಂದೆ ತೀರಿ ಹೋಯ್ತು ಅಂತ ಹೇಳಿದ್ವಲ್ವಾ, ಅದರ ಒಂದು ಸಮಾಧಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಬನ್ನಿ. ಬಬಿಯನ್ನ ಸಮಾಧಿ ಮಾಡಿರುವಂತಹ ಒಂದು ಸ್ಥಳ ಆಗಿರ್ತದೆ. ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಇರ್ತದೆ ಇದು. ಇದು ದೇವಸ್ಥಾನದ ಸ್ಥಳ ಪುರಾಣ ಆಗಿರ್ತದೆ. ಇಡೀ ಒಂದು ದೇವಸ್ಥಾನವನ್ನ ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೀವೇನಾದ್ರೂ ಈ ಪ್ರದೇಶಕ್ಕೆ ಬಂದ್ರೆ ಎಷ್ಟು ದೇವಸ್ಥಾನದ ದರ್ಶನವನ್ನ ಮಾಡಿ ಹೋಗಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಹಾಗೆ ಈ ದೇವಸ್ಥಾನದ ಸ್ಥಳ ಪುರಾಣ ಗೊತ್ತಾಗುವಲ್ಲಿ ನಿಮ್ಮದೊಂದು ಪ್ರಯತ್ನ ಇರಲಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ಇಂಥದ್ದೇ ಧಾರ್ಮಿಕ ಕ್ಷೇತ್ರಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಧನ್ಯವಾದ.